ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರುಗೆ ಎಲ್ಲ ಸತ್ಯ ತಿಳಿದೇ ಹೋಯ್ತಾ. ಇಲ್ಲಿ ಎಲ್ಲವನ್ನ ಕೂಡ ಲಿಂಕ್ ಮಾಡಬಿಟ್ಲ. ಜೊತೆಗೆ ಭವತಿ ಭಿಕ್ಷಾಂದೇಹಿ ಅಂತ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡ್ತಿರೋ ನಾರಾಯಣಾಚಾರ್ಯಗಳು ಕಣ್ಣೀರು ಇಡ್ತಿದ್ದಾರೆ. ಈ ಕಡೆ ಮನೆಯವ್ರು ಎಲ್ರಿಗೂ ಕೂಡ ಊರಿನ ಜನಗಳು ಬಂದು ಶಾಕಿಂಗ್ ವಿಷಯ ಕೊಡ್ತಿದ್ದಾರೆ. ಈ ಕಡೆ ಚಾರುಗೆ ಅನುಮಾನ ಖಾತ್ರಿ ಆಗಿದೆ. ವೈಶ್ವಾಖಾನೆ ಇದಕ್ಕೆಲ್ಲ ಕಾರಣ ಅನ್ನೋ ಒಂದು ಖಾತ್ರಿ ಕೂಡ ಸಿಕ್ಕಿದೆ. ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಯಾವಾಗ ತಾವು ಭಿಕ್ಷೆ ಬೇಡಬೇಕು ಅನ್ನೋ ಸ್ಥಿತಿ ಬಂತು, ನಾರಾಯಣಾಚಾರ್ಯಗಳು ಕುಸ್ತು ಹೋಗ್ತಾರೆ. ದೇವ್ರ ಮುಂದೆ ನಿಂತು, ದೇವ್ರೆ ಎಂಥ ಪರಿಸ್ಥಿತಿ ತಾಳ್ಬಿಟ್ಟೆ, ಜೀವನದಲ್ಲಿ ಸುಳ್ಳಿನ ಬೇಕಿದ್ರೆ ನಡೆಯೋಕ್ಕಾಗೋದಿಲ್ಲ, ಮುಳ್ಳಿನ ಹಾದಿಲ್ ಬೇಕಿದ್ರೆ ನಡೆದು ಬಿಡಬಹುದು, ಅದೇ ಸುಳ್ಳಿನ ಹಾದಿಲಿ ನಡೆಯೋದು ತುಂಬಾನೇ ಕಷ್ಟ. ನಾನು ಜೀವನದಲ್ಲಿ ಸುಳ್ಳು ಹೇಳಬಾರ್ದು, ಸತ್ಯದ ದಾರಿಯಲ್ಲೇ ನಡಿಬೇಕು, ಆದರ್ಶವಾಗಿ ಇರಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ನನ್ನ ಬದುಕು ಹೀಗಾಗೋಯ್ತು. ಇವತ್ತು ನನ್ನ ಬದುಕು ಆಗಿರೋ ಪರಿಸ್ಥಿತಿಗೆ ನೆನೆಸ್ಕೊಳ್ತಿದ್ರೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಇಂಥ ಬದುಕಿಗಿಂತ ಸಾವೇ ವಾಸಿ ಅಂತ ಅನ್ನಿಸ್ತಿದೆ ಅಂತ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಚಾರು ಬರ್ತಾಳೆ. ಚಾರು ಬಂದಿದ್ದೆ, ಮಾವ ನಾನು ನಿಮ್ಮ ಜೊತೆ ಮಾತನಾಡಬೇಕಿತ್ತು. ನಿಮ್ಮನ್ನ ಎಚ್ಚರ ಆದಾಗಿಂದ ನೋಡ್ತಾ ಇದ್ದೀನಿ. ನೀವು ಮೊದಲು ಹೇಗಿದ್ರೆ ಆದರೆ ಇವಾಗ ಹೇಗಾಗಿದ್ರ? ನಿಜ ಹೇಳಬೇಕು ಅಂದ್ರೆ ನೀವು ಸ್ವಾತಿನ ಕಳ್ಕೊಂಡಿದ್ದಾಗಲೇ ಆರಾಮಾಗಿದ್ರೆ, ನೀವು ಹುಷಾರಾದ್ಮೇಲೆ ಎಷ್ಟು ಖುಷಿಯಿಂದ ಇರಬೇಕಾಗಿತ್ತು. ಆದರೆ ನೀವೇ ರೀತಿ ಇಲ್ಲ, ಯಾವಾಗಲೂ ಕೂಡ ಆತಂಕದಲ್ಲೇ ಇರ್ತೀರಾ. ನಿಮ್ಮನ್ನು ನೋಡ್ತಿದ್ರೆ ನನಗೇನೋ ಸಮಸ್ಯೆ ಇರ್ಬೋದು ಅಂತ ಅನ್ನಿಸ್ತದೆ. ದಯವಿಟ್ಟು ಹೇಳಿ ಮಾವ, ನಾನು ಈ ಮನೆಗೆ ಬಂದಾಗ ನಿಮಗೆ ನನ್ನ ಕಂಡ್ರೆ ಆಗ್ತಾ ಇರಲಿಲ್ಲ, ನನ್ನ ಕಂಡ್ರೆ ಕೋಪ ಬರ್ತಿತ್ತು. ಈ ಮನೆ ಸರ್ವನಾಶ ಮಾಡುವುದಕ್ಕೆ ಬಂದಿದ್ದೀನಿ ಅಂತ ನೀವು ನನ್ನ ದ್ವೇಷ ಮಾಡ್ತಿದ್ರೆ, ಆದರೆ ನಿಧಾನವಾಗಿ ನೀವು ನನ್ನನ್ನು ಒಪ್ಕೊಂಡ್ರೆ ಅಂತ ಹೇಳ್ತಿದ್ದಾಳೆ. ಜೊತೆಗೆ ದಯವಿಟ್ಟು ಮಾವ, ನಿಮ್ಮ ಮನಸ್ಸಲ್ಲಿ ಏನೇ ಇದ್ರು ದಯವಿಟ್ಟು ಹೇಳ್ಬಿಡಿ. ನಿಜ ಹೇಳಬೇಕು ಅಂದ್ರೆ ಸತ್ಯಭಾಮ ಯಾರು ಮಾವ ಅಂತ ಕೇಳೇ ಬಿಡ್ತಾಳೆ ಚಾರು. ಈ ಮಾತನ್ನ ಕೇಳಿದ್ದೆ ಗಾಬರಿ ಆಗ್ಬಿಡ್ತಾರೆ ನಾರಾಯಣಾಚಾರ್ಯಗಳು. ಏನೇ ಇದ್ರು ಮಾವ, ಜೀವನದಲ್ಲಿ ಮನುಷ್ಯ ಅನ್ನೋನು ತಪ್ಪು ಮಾಡ್ತಾನೆ, ಅಂಥದ್ದು ಏನೇ ಸಮಸ್ಯೆ ಇರಲಿ ಅದೆಲ್ಲವನ್ನ ಕೂಡ ನನ್ನ ಹತ್ರ ಹೇಳ್ಕೊಡಿ. ನನ್ಗೆ ಯಾವುದನ್ನ ಕೂಡ ಬೇರೆ ರೀತಿಯಾಗಿ ತಗೊಂಡು ನೋಡುವುದಿಲ್ಲ, ಯಾರಿಗೂ ಕೂಡ ಹೇಳೋದಿಲ್ಲ. ಅದನ್ನ ನಾನೇ ತಿಳ್ಕೊಂಡು ಎಲ್ಲವನ್ನ ಕೂಡ ಸರಿ ಮಾಡ್ತೀನಿ ಮಾವ. ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಆಗ್ತಿರೋ ಗೊಂದಲ ಕೋಲಾಹಲನ ಹೇಳ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಆದರೆ ಖಂಡಿತ ನಿಜ, ಚಾರುಗೆ ಎಲ್ಲ ವಿಷಯ ಕೂಡ ಹೇಳ್ಬಿಡೋಣ, ಇದೇ ಸರಿಯಾದ ಸಮಯ. ಚಾರುಗೆ ಹೇಳಿದ್ರೆ ಅವಳು ಎಲ್ಲವನ್ನ ಕೂಡ ಸರಿ ಮಾಡಿಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ. ನಾರಾಯಣಾಚಾರ್ಯಗಳು ನಿರ್ಧಾರ ಮಾಡಿ ಚಾರುಗೆ ಸತ್ಯ ಹೇಳೋಣ ಅಂತ ತಿಳ್ಕೋಬೇಕು. ಆದರೆ ಹಿಂಬದಿಲೇ ವೈಶಾಖ ನಿಂತಿರ್ತಾಳೆ. ನೋಡ್ತಿದ್ದಾಗೆ ಈ ಕಡೆ ಕೆಂಡಾಮಂಡಲ ಆಗ್ಬಿಡ್ತಾರೆ ನಾರಾಯಣಾಚಾರ್ಯಗಳು. ಚಾರು ಮೇಲೆ ರೇಗ್ತಿದ್ದಾರೆ. ಏನು ಅನ್ಕೊಂಡಿದ್ಯಾ? ಸ್ವಲ್ಪ ಸಲಿಗೆ ಕೊಟ್ಟದಕ್ಕೆ ತಲೆ ಮೇಲೆ ಬಂದು ಕುತ್ಕೋತಾ ಇದೆಯಾ? ನಾನು ಹುಷಾರ್ ತಪ್ಪಿದಾಗ ನಿನ್ನ ಮೇಲೆ ಎಷ್ಟೆಲ್ಲ ಸಿಟ್ಟಿತ್ತು, ಆದರೆ ಎಲ್ಲವನ್ನ ಕೂಡ ಮರೆತು ನಾನು ನಿನ್ನನ್ನು ಕ್ಷಮಿಸಿ ಒಪ್ಕೊಂಡೆ. ಅವತ್ತು ನೀನು ಮದುವೆ ಆಗಿ ಬಂದಾಗ ನಿನ್ನ ಮನೆಯಿಂದ ಹೊರಗಡೆ ಇಟ್ಟಿದ್ದೆ ಅನ್ನೋದು ನೆನಪಿದ್ಯಾ ನಿನಗೆ? ಆದರೆ ಮನೆ ಮರ್ಯಾದೆ ಅಂತ ಒಳಗಡೆ ಕರ್ಕೊಂಡು ಬಂದೆ. ಹಾಗಂದ್ ಮಾತ್ರಕ್ಕೆ ಏನು ನೀನೇ ಯಜಮಾನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನನ್ನ ಮುಖದಲ್ಲಿ ಅವಲಕ್ಷಣ ಕಾಣಿಸ್ತಿದ್ಯಾ ಅಂತ ಹೇಳ್ತಿದ್ಯಾ? ಎಷ್ಟು ಧೈರ್ಯ ಇರಬೇಕು ನಿನಗೆ? ನನಗೇನಾಗಿದೆ ಅಂತ ಈ ರೀತಿಯೆಲ್ಲ ಮಾತಾಡ್ತಿದ್ಯಾ? ನಾನು ಸರಿಯಾಗೇ ಇದ್ದೀನಿ. ನೀನು ನನ್ನ ಹತ್ರ ಏನು ಪ್ರಶ್ನೆ ಬಂದು ಕೇಳೋದು? ಸುಮ್ಮನೆ ಇಲ್ಲಿಂದ ಹೊರಡ್ತಾ ಇರುವಂಥ ತುಂಬ ನೋವು ಹಾಗೆ ನಿಷ್ಠೂರವಾಗಿ ಮಾತನಾಡಿ ನಾರಾಯಣಾಚಾರ್ಯಗಳು ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಒಳ್ಳೆ ಬುದ್ಧಿನೇ ಕಲ್ತಿದ್ಯಾ ಅಂತ ಹೇಳಿ ವೈಶೋಕನ ಆಗ್ತಾ ಇದ್ರೆ ಈ ಕಡೆ ಚಾರುಗೆ ಆಶ್ಚರ್ಯ ಆಗತ್ತೆ. ಏನಪ್ಪ ಇದು ಮಾವ ಆ ರೀತಿ ಏನೂ ಕೂಡ ಮಾತಾಡುವಾಗೆ ಇರಲಿಲ್ಲ, ಆದರೆ ಒಮ್ಮೆಲೆ ಈ ರೀತಿ ಬೈದು ಹೋದ್ರಲ್ಲ ಅಂತ ಅನ್ಕೋತಿದ್ದಾಗೆ ಕನ್ನಡಿ ನೋಡ್ತಾಳೆ. ಹಿಂಬದಿ ವೈಶ್ವಕ ಇರೋದು ಗೊತ್ತಾಗುತ್ತೆ, ನಗ್ತಿರೋದು ಗೊತ್ತಾಗುತ್ತೆ. ಇದನ್ನ ನೋಡಿದ್ದೆ ಅವಳಿಗೆ ಖಾತ್ರಿ ಸಿಕ್ಕೇ ಬಿಡುತ್ತೆ. ಹಾಗಿದ್ರೆ ಮಾವ ನನ್ನನ್ನು ಬೇಕು ಅಂತ ಬೈತದಲ್ಲ ವೈಶ್ವಕ, ಅಕ್ಕ ಹಿಂದೆ ಇದ್ದಿದ್ರಿಂದ ಈ ಮಾವ ನನ್ನನ್ನು ಬೈದದ್ದು ಅನ್ನೋದು ಕನ್ಫರ್ಮ್ ಆಗುತ್ತೆ. ನಂತರ ಈ ಕಡೆ ಬೆಳ್ಳಂಬೆಳಗ್ಗೆ ಎಲ್ಲ ಕೂಡ ಕಾಫಿ ಕೊಡ್ತಾ ಇದ್ರೆ ನಾರಾಯಣಾಚಾರ್ಯಗಳು ಶಂಖ ಉತ್ತಿದ್ದಾರೆ ಹೊರಗಡೆ. ಎಲ್ಲ ಏನು ಅಂತ ಹೋದ್ರೆ ಈ ಕಡೆ ಭಿಕ್ಷಾಟನೆಗೆ ಸತ್ವವಾಗಿ ನಿಂತ್ಕೊಂಡಿದ್ದಾರೆ ನಾರಾಯಣಾಚಾರ್ಯಗಳು. ಏನಿದು, ಏನು ಮಾಡ್ತಿದ್ರ ಅಂತ ಮನೆಯವರೆಲ್ಲ ಕೂಡ ಕೇಳ್ತಿದ್ರೆ, ನಾನು ಭಿಕ್ಷೆ ಬೇಡಕ್ಕೆ ಹೋಗ್ತಿದ್ದೀನಿ ಅಂತಾರೆ. ಏನು ಮಾತಾಡ್ತಿದ್ರ ಅಪ್ಪ ಅಂತ ಮಕ್ಕಳು ಕೂಡ ಕೇಳ್ತಿದ್ದಾರೆ. ರಾಮಾಚಾರಿ ಕೋದಂಡವರು. ಅದನ್ನು ನಾನು ಹೇಳ್ತೀನಿ, ಮಾವ ನಮ್ಮ ಮಗುಗೆ ಗರ್ಭದಲ್ಲಿ ರಕ್ಷಣೆ ಸಿಗಬೇಕು ಅಂತ ಈ ರೀತಿ ಭಿಕ್ಷೆ ಬೇಡೋ ಹರಕೆ ಹೊತ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರೆ, ಇದೇನಿದು, ಎಂಥ ಹರಕೆ ನಾರಾಯಣ ಇದು? ನಿನ್ನೆ ತಾನೇ ಊಟ ಉಪವಾಸ ಇದೆ, ಇವತ್ತು ನೋಡಿದ್ರೆ ಭಿಕ್ಷೆ ಬೇಡ್ತಿದ್ಯಾ? ಏನಿದು, ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಅಜ್ಜಿ ಕೂಡ. ಏನ್ರಿ ಇದು, ನೀವು ಏನೇ ಇದ್ರು ನನ್ನ ಹತ್ರ ಹೇಳ್ತಿದ್ರೆ ಏನಿದಲ್ಲ ಹರಕೆ ಅಂತ ಕೇಳ್ತಿದ್ದಾರೆ. ಅಪ್ಪ ಭಿಕ್ಷೆ ಬೇಡ್ತಿದ್ರ, ಇದನ್ನ ನಾವು ಮಾಡ್ತೀವಿ ಅಂದಾಗ ನೀವು ಯಾಕೆ ಹೊರಬೇಕು? ಪಾಪ ಯಾರು ಹೊರಬೇಕು, ಅವರೇ ಭಾರನ ಹೊರಬೇಕು ಅಂತ ವೈಶ್ವಕ ಹೇಳ್ತಾಳೆ. ಜೊತೆಗೆ ವೈಶ್ವಕ ಪ್ರತಿ ಮಾತಿನಲ್ಲೂ ಕೂಡ ಇಲ್ಲಿ ಚಾರುಗೆ ಅನುಮಾನ ಬರ್ತದೆ. ಬಿಕಾಸ್ ಇಲ್ಲಿ
ವೈಶಾಖ ಮಾವ ಪಾಪ ಭಿಕ್ಷೆ ಬೇಡ್ತೀನಿ ಅಂತ ಭಿಕ್ಷಾಟನೆಗೆ ಹೋಗ್ತಿದ್ದಾರೆ. ನಮ್ಮ ಮಗುಗೆ ಒಳ್ಳೇದಾಗಬೇಕು ಅಂತ ಅವ್ರು ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂದಾಗ ಇದು ಎಷ್ಟು ದಿನ ಅಂತ ಕೇಳ್ತಿದ್ದಾರೆ ಅಮ್ಮ ಅಜ್ಜಿ ಈ ಕಡೆ. ಅದಕ್ಕೆ ಎಷ್ಟು ದಿನ ಅಂತ ಗೊತ್ತಿಲ್ಲ, ಪ್ರತಿದಿನ ಹೀಗೆ ಮಾಡಬೇಕು ಅನ್ಸುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ನಾರಾಯಣಾಚಾರ್ಯಗಳು ನಾನು 5 ಮನೆ ಭಿಕ್ಷೆ ಬೇಡಬೇಕು, 5 ಮನೇಲಿ ಬೇಳೆ ಅಕ್ಕಿ ಸಿಕ್ಕಿದ್ರೆ ಅಂಗಳದಲ್ಲಿ ಬಂದು ಅಡುಗೆ ಮಾಡಿ ಊಟ ಮಾಡಬೇಕು, ಇಲ್ಲ ಅಂದರೆ ಉಪವಾಸ ಅಂತಾರೆ. ಇದರಿಂದಾಗಿ ಎಲ್ಲರ ಮನಸ್ಸಿಗೂ ಕೂಡ ನೋವಾಗುತ್ತೆ. ಇಲ್ಲಿ ಮಾವ ಎಷ್ಟು ದಿನ ಅಂತ ಗೊತ್ತಿಲ್ಲ, ಅವ್ರಿಗೆ ಯಾವಾಗ ಆಗತ್ತೋ ಸಮಾಧಾನ ಆಗಿ ನಿಲ್ಲಿಸ್ಬೋದು ಅಥವಾ ಮಗು ಆಗೋ ತನಕ ಕೂಡ ಇದೇ ರೀತಿ ಮಾಡಬಹುದು ಅಂತ ವೈಶಾಖ ಹೇಳ್ತಿದ್ದಾಳೆ. ಈ ಕಡೆ ಈ ಮನುಷ್ಯ ಭಿಕ್ಷೆ ಬೇಡೋಕ್ಕೆ ಹೋಗ್ತಿರೋದು ನೋಡಿದ್ರೆ ಖುಷಿ ಆಗ್ತಿದೆ ಅಂತ ಮನಸ್ಸಲ್ಲಿ ಖುಷಿ ಪಡ್ತಿದ್ದಾಳೆ. ಅಷ್ಟರಲ್ಲಿ ನಾರಾಯಣಾಚಾರ್ಯಗಳು ಮಾತನಾಡದೆ ಅಲ್ಲಿಂದ ಭಿಕ್ಷಾಟನೆಗೆ ಹೊರಟೆ ಬಿಡ್ತಾರೆ. ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ತನ್ನ ಸ್ತುತಿ ಬಗ್ಗೆನೇ ನೆನ್ಕೊಂಡು ಮನೆ ಮುಂದೆ ಬೀಡ್ತಾ ಇದ್ರೆ ಒಬ್ರು ಅಂತ ಹೇಳಿ ಬೈದು ಕಳಿಸಿದ್ರೆ ಇನ್ನೊಬ್ರು ತಂಗ್ಳನ್ನ ತಗೊಂಡು ಬರ್ತಾರೆ. ಆದ್ರೆ ನಾರಾಯಣ ಶಾಸ್ತ್ರಿಗಳು ಅನ್ನೋದನ್ನೇ ನೋಡಿದ್ದೆ ಅವ್ರ ಮನೆಯವ್ರನ್ನ ಕರೀತಾರೆ. ನೋಡಿ ಯಾರು ಬಂದಿದ್ದಾರೆ ಅಂತ. ಅವ್ರ ಮನೆಯವರು ಕೂಡ ಬಂದಿದ್ದೆ. ನಾರಾಯಣ ಶಾಸ್ತ್ರಿಗಳು ನೀವು ಬಂದಿದ್ದೀರಾ, ಏನಾಗಿದೆ ನಿಮಗೆ ಅಂತ ಹೇಳ್ತಿದ್ರೆ ಏನೂ ಮಾತನಾಡದೆ ಕಣ್ಣೀರು ಹಾಕ್ತಿದ್ದಾರೆ. ನಂತರ ನನ್ನ ಹೆಂಡತಿಗೆ ಗೊತ್ತಾಗ್ಲಿಲ್ಲ, ಆ ತಂಗ್ಳನ್ನ ತೊಗೊಂಡು ಬಂದ್ಬಿಟ್ಲು, ಹೋಗಿ ಅಕ್ಕಿ ಬೆಲ್ಲ ತೊಗೊಂಡು ಬಾ ಅಂತ ಕಳಿಸ್ತಾರೆ. ನಂತರ ಅಕ್ಕಿ ಬೆಲ್ಲ ತಂದು ನಾರಾಯಣ ಶಾಸ್ತ್ರಿಗಳೇ ಹಾಕ್ತಾರೆ. ನಂತರ ಏನಪ್ಪ ಇದು ಅಂತ ಮನೇಲಿ ಗಾಬರಿ ಆಗಿದ್ದಾರೆ. ಆ ಕಡೆ ಚಾರು ರಾಮಾಚಾರಿ ಹತ್ರ ನೋಡಿ ಹೋಗಿದೆ, ಈ ರೀತಿ ಎಲ್ಲ ಶಾಸ್ತ್ರ ಇದೆಯಾ, ಮಾವ ಭಿಕ್ಷಾಟನೆ ಮಾಡ್ತಿದಾರಲ್ಲ ಅಂದಾಗ ಶ್ರಾವಣ ಮಾಸದಲ್ಲಿ ಈ ರೀತಿ ಬರುತ್ತೆ, ಇವಾಗ ಈ ರೀತಿ ಇಲ್ಲ, ನನಗೆ ಗೊತ್ತಿರೋಕ್ಕಿಂತ ಅಪ್ಪಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅಪ್ಪ ಎಲ್ಲ ವೇದೋಪನಿಷತ್ತನ್ನ ಅರ್ಥ ಕೊಡ್ತಿದ್ದಾರೆ, ನನಗೆ ಗೊತ್ತಿರೋದು ಜಸ್ಟ್ ಗುಲ್ಲಗಂಜು ಗಾತ್ರ ಬಾವಿಯಷ್ಟು ಅಷ್ಟೇ, ನನಗೇನು ಗೊತ್ತಿದೆ, ಅಪ್ಪ ಮಾಡ್ತಿದ್ದಾರೆ ಅಂದರೆ ಖಂಡಿತ ಕಾರಣ ಇರತ್ತೆ ಅಂತ ಹೇಳ್ತಿದ್ದಾರೆ. ನಂತರ ಇದೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ಚಾರುಗೆ ಇದೆಲ್ಲ ನೋಡ್ತಿದ್ರೆ ಖಂಡಿತ ಅನುಮಾನ ಬರ್ತದೆ. ಮಾವ ತುಂಬ ನೊಂದ್ಕೊಂಡಿದ್ರು. ಜೊತೆಗೆ ಆಗ ನನ್ನನ್ನು ಬೈದು ಹೋದ್ಮೇಲೆ ಅಕ್ಕ ನನ್ನಿಂದ ನಿಂತಿದ್ಲು, ಇದನ್ನೆಲ್ಲ ನೋಡಿದ್ರೆ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿರೋದು ಅಂತ ಅನ್ನಿಸ್ತದೆ. ವೈಶ್ವಕ ಅಕ್ಕಂಗೆ ಹೆದ್ರುಕೊಂಡೆ ಮಾವ ಇದನ್ನೆಲ್ಲ ಮಾಡ್ತಿರ್ಬೋದು. ಆಗ್ಲೂ ಅಕ್ಕ ನಗ್ತಾ ಇದ್ಲು. ಮಾವ ಭಿಕ್ಷಾಟನೆಗೆ ಹೋದಾಗ ಇದ್ರಿಂದೇ ಇರೋದೇ ವೈಶ್ವಕ ಅಕ್ಕ ಅಂತಕ್ಕಂಥದ್ದು ಚಾರುಗೆ ಗೊತ್ತಾಗ್ಬಿಡತ್ತೆ. ಇದರ ನಡುವೆ ಊರಿನವರು ಬಂದಿದ್ದೆ, ಏನಿದು ನಾರಾಯಣ ಶಾಸ್ತ್ರಿಗಳು ಯಾಕೆ ರೀತಿ ಭಿಕ್ಷೆ ಬೇಡ್ತಿದ್ದಾರೆ ಅಂತ ಕೇಳ್ತಿದೆ. ಅದು ನಮ್ಮ ಮೊಮ್ಮಗಗೆ ಒಳ್ಳೇದಾಗ್ಲಿ ಅಂತ ಗರ್ಭಕೋಶದಲ್ಲಿ ರಕ್ಷಣೆ ಸಿಗಲಿ ಅಂತ ಮಾಡ್ತಿದ್ದಾನೆ ಅಂತ ಹೇಳಿದಕ್ಕೆ ಅದಕ್ಕೋಸ್ಕರ ಕಣ್ಣೀರು ಹಾಕೊಂಡು ಮಾಡ್ತಾರ. ಈ ರೀತಿ ಶ್ರಾವಣ ಮಾಸದಲ್ಲಿ ಮಾಡ್ತಾರೆ, ಈಗ ಯಾಕೆ ಮಾಡ್ತಿದ್ದಾರೆ ಏನೋ ಸ್ವಾಮಿಗಳಿಗೆ ತಿಳಿದಿರ್ಬೋದು, ಆಚಾರ್ಯರಲ್ವಾ, ಎಷ್ಟೋ ಪುಣ್ಯಕ್ಷೇತ್ರ ದರ್ಶನ ಮಾಡಿಕೊಂಡು ವೇದೋಪನಿಷತ್ತು ಓದಿರೋರು, ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂತ ಹೇಳ್ತಿದ್ರೆ. ಆದರೂ ಕೂಡ ಒಂದು ಅನುಮಾನ, ಅವರು ಒಳ್ಳೇದಕ್ಕೋಸ್ಕರ ಹೇಳ್ತಿದ್ರೆ ಯಾಕೆ ಕಣ್ಣೀರು ಹಾಕಬೇಕಿತ್ತು ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ, ಕಣ್ಣೀರು ಹಾಕ್ತಿದ್ರ ಅಂತ. ನಂತರ ನೀವಾದರೂ ಮಕ್ಕಳಾಗಿ ಮಾಡಬೇಕಿತ್ತಲ್ವಾ, ಅವ್ರಿಗೆ ಇಂಥ ಟೈಮಲ್ಲಿ ಭಾರ ಕೊಡಬೇಕಾ, ನಿಮ್ಮ ಅಪ್ಪಂಗೇನೋ ಹುಷಾರು ತಪ್ಪಿರ್ಬೋದು, ಹಾಸಿಗೆಯಿಂದ ಎದ್ದ ಮೇಲೆ ತಲೆ ಸರಿಯಿಲ್ಲ ಅನಿಸುತ್ತೆ, ಹೋಗಿ ಡಾಕ್ಟರ್ ಹತ್ರ ತೋರಿಸಿ ಅಂತಾರೆ. ಏನಿಲ್ಲ, ಅವ್ರು ಆರಾಮಾಗೇ ಇದ್ದಾರೆ, ನಮಗೆ ಬೆಳಗ್ಗೆ ತಾನೇ ಗೊತ್ತಾಗಿತ್ತು ಅಂತ ಹೇಳ್ತಿದ್ದಾರೆ. ನಂತರ ಸರಿ ಏನೋ ನಿಮ್ಮ ಅಪ್ಪನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹೊರಟ್ರೆ ಆ ಶಾಸ್ತ್ರಿ ಆಚಾರ್ಯ ಅಳ್ತಿದ್ದಾರೆ. ಅದನ್ನು ನನ್ನ ಕಣ್ಣಾರೆ ನೋಡ್ಬೇಕಿತ್ತಲ್ಲಪ್ಪ ಅಂತ ಹೇಳಿ ವೈಶಾಖ ಕೆಟ್ಟ ನಗಿಯನ್ನು ಬೀರಿ ಖುಷಿ ಪಡ್ತಿರೋದನ್ನ ಚಾರು ಗಮನಿಸೇ ಬಿಡ್ತಾಳೆ. ಫೈನಲಿ ವೈಶಾಖ ಬಣ್ಣ ಬಯಲಾಗಿದೆ. ಇನ್ನೇನೇ ಇದ್ರು ಚಾರು ಆಟ ಶುರು ಆಗುತ್ತೆ ವೈಶಾಖಗೆ. ಇನ್ನೇನೇ ಇದ್ರು ಕೂಡ ಭೂತಚೇಷ್ಟೆ ಅಂತೂ ಕಟ್ಟಿಟ್ಟ ಬುತ್ತಿ ಅಂತ ಅನ್ಸುತ್ತೆ. ಹಾಗಾದ್ರೆ ಇಲ್ಲಿ ಭೂತವಾಗಿ ಕಾಡ್ತಾಳೆ ಚಾರು. ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.